ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ವರ್ಷ ಭವಿಷ್ಯ? 19/3/2026 6 ಏಪ್ರಿಲ್ 2027 ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ? 4ನೇ ಮನೆ ಇರ್ತಕ್ಕಂಥದ್ದು ಇಲ್ಲಿ ಶುಕ್ರ, 9ನೇ ಮನೇಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಅಥವಾ ಹೈಯರ್ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಿ, ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಜನೆ ಅವ್ರಿಗಾಗ್ತಕ್ಕಂಥದ್ದು. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು 12ರಲ್ಲಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಅಷ್ಟೇನು ಒಳಿತಲ್ಲ. ಕೆಲಸ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಕೆಲಸದಲ್ಲಿ ಹಣ ಬರದೇ ಇರತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗೆ 7ನೇ ಮನೆ ನಾವು ವ್ಯಾಪಾರ ವಿಚಾರದಲ್ಲಿ ಮಾತಾಡಿದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಅಷ್ಟು ಯಶಸ್ಸು ಕಾಣಿಸೋದಿಲ್ಲ. ಹಾಗೆ ಮದುವೆ ವಿಚಾರದಲ್ಲಿ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿ ಹಿರಿಯರಿಂದ ಮದುವೆ ವಿಚಾರದಲ್ಲಿ ಅಥವಾ ಹಿರಿಯರಿಂದ ಮದುವೆಯ ಒಂದು ಸಂಬಂಧ ಕೂಡಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 12ರಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಟಿನ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಈ ಫ್ಯಾಟಿ ಲಿವರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ರಾಶಿ ಅಥವಾ ಲಗ್ನದವ್ರಿಗೆ ಒಂದು ಪರಿಹಾರ, ಶನಿವಾರದ ದಿವಸ ಬಲಗೈಗೆ 3 ಸುತ್ತು ಅಥವಾ 5 ಸುತ್ತು ಕರಿ ದಾರವನ್ನು ಕಟ್ಕೊಳ್ಳಿ. ಉತ್ತಮವಾಗಿರ್ತಕ್ಕಂಥ ವರ್ಷ ನಿಮ್ದಾಗಿಸ್ಕೊಳ್ಳಿ. ಒಳ್ಳೆಯದಾಗಲಿ.